ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕಂಪ್ಯೂಟರ್ ಟೆಕ್ ವರ್ಲ್ಡ್ ಯೂಟ್ಯೂಬ್ ಚಾನಲ್. ನಾನು ಸಾಗರ್. ಫ್ರೆಂಡ್ಸ್, ಇವತ್ತು ಇನ್ನೊಂದು ವಿಶೇಷವಾದ ಸಂಚಿಕೆಯೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತಾ ಇದ್ದೀನಿ. ಫ್ರೆಂಡ್ಸ್, ಇವತ್ತಿನ ಟ್ಯುಟೋರಿಯಲ್ ಯಾವ್ದಪ್ಪ ಅಂತಂದ್ರೆ ಡ್ರಾಪ್ ಬಾಕ್ಸ್. ಈ ಡ್ರಾಪ್ ಬಾಕ್ಸ್ ನ ವಿಂಡೋಸ್ ಅಲ್ಲಿ ಆಫ್ಲೈನ್ ನಲ್ಲಿ ಯೂಸ್ ಮಾಡೋದು ಯಾವ ರೀತಿ ಅಂತ ತಿಳ್ಕೊಳ್ಳೋಣ. ಈ ಡ್ರಾಪ್ ಬಾಕ್ಸ್ ವಿಂಡೋಸ್, ಆಂಡ್ರಾಯ್ಡ್ ಮತ್ತೆ ಮ್ಯಾಕ್ ಹಾಗೆ ಉಬಂಟು ಎಲ್ಲ ಆಪರೇಟಿಂಗ್ ಸಿಸ್ಟಮ್ಗಳಿಗೂ ಇದು ಅವೈಲೇಬಲ್ ಇದೆ. ಸೊ ಇದನ್ನ ಇನ್ಸ್ಟಾಲ್ ಮಾಡೋದು ಯಾವ ರೀತಿ, ಇದನ್ನ ಆಫ್ಲೈನ್ ಅಲ್ಲಿ ಯೂಸ್ ಮಾಡೋದು ಯಾವ ರೀತಿ, ಹಾಗೆ ಈ ಡ್ರಾಪ್ ಬಾಕ್ಸ್ ಇಫೆಕ್ಟಿವ್ ಆಗಿ ಯೂಸ್ ಆಗೋದಕ್ಕೆ ಇದಕ್ಕೆ NVDA ಆಡ್ ಆನ್ ಕೂಡ ಇದೆ. ಆ ಆಡ್ ಆನ್ ಇನ್ಸ್ಟಾಲ್ ಮಾಡೋದು ಯಾವ ರೀತಿ ಮತ್ತೆ ಆಡ್ ಆನ್ ಸೆಟ್ಟಿಂಗ್ಸ್ ಮಾಡೋದು ಯಾವ ರೀತಿ ಅಂತ ಅನ್ನೋದನ್ನ ಇಂದಿನ ಸಂಚಿಕೆಯಲ್ಲಿ ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋಣ. ಫ್ರೆಂಡ್ಸ್, ಡ್ರಾಪ್ ಬಾಕ್ಸ್ ಆಪ್ ಬೇಕಾಗಿದ್ದಲ್ಲಿ ನಮ್ಮ ಕಂಪ್ಯೂಟರ್ ಟೆಕ್ ವರ್ಲ್ಡ್ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಕೊಟ್ಟಿರ್ತೀನಿ. ಪ್ರತಿಯೊಬ್ಬರು ಇದನ್ನು ಡೌನ್ಲೋಡ್ ಮಾಡಿಕೊಂಡು ಯೂಸ್ ಮಾಡ್ಕೊಳ್ಳಿ. ಸೊ ಬನ್ನಿ ಫ್ರೆಂಡ್ಸ್, ಹಾಗಿದ್ದರೆ ಇಂದಿನ ಸಂಚಿಕೆಯನ್ನ ಹೆಚ್ಚು ತಡ ಮಾಡದೆ ಆರಾಮ ಮಾಡೋಣ. ಫ್ರೆಂಡ್ಸ್, ಇವಾಗ ನಾನು ಮೊದಲನೇದಾಗಿ ಡ್ರಾಪ್ ಬಾಕ್ಸ್ ನ ಇನ್ಸ್ಟಾಲ್ ಮಾಡ್ತಾ ಇದ್ದೀನಿ. ನಾನು ಇವಾಗ ಡೌನ್ಲೋಡ್ಸ್ ಫೋಲ್ಡರ್ ನ ಓಪನ್ ಮಾಡ್ತಾ ಇದ್ದೀನಿ. Folder view list Sagar 1 of 8 Sagar items view list .config not select D desktop D documents cop D downloads column 5 of 14. ಓಕೆ ಫ್ರೆಂಡ್ಸ್, ಇವಾಗ ಡೌನ್ಲೋಡ್ ಫೋಲ್ಡರ್ ಸಿಕ್ಕಿದೆ. ನಾನು ಇವಾಗ ಇದನ್ನ ಎಂಟರ್ ಕೀ ಪ್ರೆಸ್ ಮಾಡೋದ್ರ ಮೂಲಕ ಓಪನ್ ಮಾಡ್ತಾ ಇದ್ದೀನಿ. Items view list today grouping expanded Dropbox 206.4.6506 offline installer.x64 not selected 1 of 2. ಫ್ರೆಂಡ್ಸ್, ಇದನ್ನ ಇನ್ಸ್ಟಾಲ್ ಮಾಡೋದು ಬಹಳ ಸುಲಭವಾಗಿದೆ. ನಾನು ಇವಾಗ ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Space selected. ನಾನೀಗ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Window dialog. Downloads. Items view list. Today grouping expanded. Dropbox 206.4.6 text downloads. Items view list. Dropbox installer dialog. Dropbox installer is initializing. Please wait 0% button. ಫ್ರೆಂಡ್ಸ್, ಇದು ಇನಿಷಿಯಲೈಸೇಷನ್ ಆಗ್ತಾ ಇದೆ. Dropbox installer dialog connecting to the internet. Dropbox installer dialog installing Dropbox. Dropbox installer dialog installing Dropbox. Progress bar 0% installing Dropbox. ಫ್ರೆಂಡ್ಸ್, ಡ್ರಾಪ್ ಬಾಕ್ಸ್ ಇನ್ಸ್ಟಾಲ್ ಆಗೋದಕ್ಕೆ 5 ರಿಂದ 10 ನಿಮಿಷ ತಗೊಳುತ್ತೆ. Downloads. Items view list. Today grouping expanded. Dropbox 206.4.6506 offline installer.x64 1 of 2. Welcome to Dropbox. Welcome to Dropbox. Document. Clickable heading level 1. Welcome to Dropbox. ಫ್ರೆಂಡ್ಸ್, ಕೇಳಿಸ್ಕೊಂಡ್ರಲ್ಲ, ಇಲ್ಲಿ ಏನಪ್ಪಾ ಅಂತಂದ್ರೆ ಡ್ರಾಪ್ ಬಾಕ್ಸ್ ಇನ್ಸ್ಟಾಲ್ ಆದ ನಂತರ ಫಿನಿಶ್ ಅಂತ ಕೇಳೋದಿಲ್ಲ. ಡೈರೆಕ್ಟ್ ಆಗಿ ಡ್ರಾಪ್ ಬಾಕ್ಸ್ ಲಾಂಚ್ ಆಗುತ್ತೆ. ನಾನು ಇವಾಗ ಇಲ್ಲಿ ಡೌನರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಎರಡನೇ ಸ್ಟೆಪ್ ಏನಪ್ಪಾ ಅಂತಂದ್ರೆ ಲಾಗಿನ್ ಆಗೋದು. ಫ್ರೆಂಡ್ಸ್, ಇಲ್ಲಿ ಏನಿಲ್ಲ, ನಮ್ಮ ಜಿಮೇಲ್ ಅಕೌಂಟ್ ಇಂದ ಲಾಗಿನ್ ಆದ್ರೂ ಸಾಕು. ಓಕೆ, ನಾನು ಇವಾಗ ಡೌನರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Sign in to start sharing your most important files. ಮತ್ತೆ ಡೌನರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Button sign in with Dropbox. ಫ್ರೆಂಡ್ಸ್, ಇಲ್ಲಿ ಬಟನ್ ಸೈನ್ ಇನ್ ವಿತ್ ಡ್ರಾಪ್ ಬಾಕ್ಸ್ ಅಂತ ಇದೆ. ನಾನು ಇವಾಗ ಇದರ ಮೇಲೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Blank. Untitled Google Chrome. ಫ್ರೆಂಡ್ಸ್, ಇವಾಗ ಗೂಗಲ್ ಕ್ರೋಮ್ ಓಪನ್ ಆಗಿದೆ. ನಾನು ಇವಾಗ ಡೌನ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. API request authorization. Dropbox. Link Google account. Sagar Kumar's profile picture. sagar.ssk@mail.com. Sagar Kumar. ಫ್ರೆಂಡ್ಸ್, ಇಲ್ಲಿ ಒಟ್ಟು 2 ಅಕೌಂಟ್ ಇದೆ. ಒಂದು ನನ್ನ ಪರ್ಸನಲ್ ಅಕೌಂಟ್ ಇದೆ, ಇನ್ನೊಂದು ಕಂಪ್ಯೂಟರ್ ಟೆಕ್ ವರ್ಲ್ಡ್ ಅಕೌಂಟ್ ಇದೆ. ನಾನು ಇವಾಗ ನನ್ನ ಪರ್ಸನಲ್ ಅಕೌಂಟ್ ಇಂದ ಲಾಗಿನ್ ಆಗ್ತಾ ಇದ್ದೀನಿ. sagar.ssk@gmail.com. ಓಕೆ ಫ್ರೆಂಡ್ಸ್, ಇವಾಗ ಗೂಗಲ್ ಅಕೌಂಟ್ ಮೇಲೆ ಇದೆ ಸಾಗರ್ ಕುಮಾರ್. ನಾನೀಗ ಇದರ ಮೇಲೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. API request alert signed in as sagar.ssk@mail.com. Alert signed in as sagar.ssk@mail.com. ಫ್ರೆಂಡ್ಸ್, ಇವಾಗ ನಾನು ಡೌನರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Open Dropbox button 1 of 2. ಓಕೆ ಫ್ರೆಂಡ್ಸ್, ಇಲ್ಲಿ ಓಪನ್ ಡ್ರಾಪ್ ಬಾಕ್ಸ್ ಅಂತಿದೆ. ನಾನೀಗ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಇದರ ಮೇಲೆ Dropbox document. Clickable navigation landmark link. Welcome to Dropbox. Document. Blank. ಓಕೆ ಫ್ರೆಂಡ್ಸ್, ಇವಾಗ ಡ್ರಾಪ್ ಬಾಕ್ಸ್ಗೆ ನಮ್ಮ ಗೂಗಲ್ ಅಕೌಂಟ್ ಸಕ್ಸಸ್ಫುಲ್ ಆಗಿ ಆಡ್ ಆಗಿದೆ. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಡ್ರಾಪ್ ಬಾಕ್ಸ್ NVDA ಆಡ್ ಆನ್ ಇನ್ಸ್ಟಾಲ್ ಮಾಡೋಣ. ನಾನು ಇವಾಗ ಇನ್ಸರ್ಟ್ ಮತ್ತೆ ಎನ್ ಪ್ರೆಸ್ ಮಾಡ್ತಾ ಇದ್ದೀನಿ. NVDA ಮೆನು ಓಪನ್ ಮಾಡೋದಕ್ಕೆ NVDA menu. ಟಿ ಪ್ರೆಸ್ ಮಾಡ್ತಾ ಇದ್ದೀನಿ. T for tools. View log L1 of 12. ಎ ಪ್ರೆಸ್ ಮಾಡ್ತಾ ಇದ್ದೀನಿ. A for add-on store. Add-on store A4 of 12. ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Add-on store installed add-ons all. ಓಕೆ ಫ್ರೆಂಡ್ಸ್, ನಾನು ಇವಾಗ ಕಂಟ್ರೋಲ್ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಎಲ್ಲಿವರೆಗೂ ಅಂತಂದ್ರೆ ಅವೈಲೇಬಲ್ಸ್ add-ons ಟ್ಯಾಬ್ ಸಿಗೋ ತನಕ. Tab control updatable available add-ons tab selected 3 of 6. ಓಕೆ ಫ್ರೆಂಡ್ಸ್, ಇಲ್ಲಿ ಅವೈಲೇಬಲ್ add-on ಟ್ಯಾಬ್ ಸಿಕ್ಕಿದೆ. ಇದು ಮಲ್ಟಿ ಪ್ರಾಪರ್ಟಿ ಡೈಲಾಗ್ ಬಾಕ್ಸ್ ಇರತಕ್ಕಂತ ಪೇಜ್ ಆಗಿದೆ. ನಾನು ಇವಾಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಎಲ್ಲಿವರೆಗೂ ಅಂತಂದ್ರೆ ಲಿಸ್ಟ್ ಅಂತ ಸಿಗೋ ತನಕ. Channel combo including compact search edit alt available add-ons list alt plus A add-on updater status enabled available version 24. ಓಕೆ ಫ್ರೆಂಡ್ಸ್, ಇವಾಗ ನಾನು ಡಿ ಪ್ರೆಸ್ ಮಾಡ್ತಾ ಇದ್ದೀನಿ. D for ಡ್ರಾಪ್ ಬಾಕ್ಸ್. D day of the week D decimal to fraction converter status available D Dropbox status available version 2020. ಓಕೆ ಫ್ರೆಂಡ್ಸ್, ಕೇಳಿಸ್ಕೊಂಡ್ರಲ್ಲ ಡ್ರಾಪ್ ಬಾಕ್ಸ್. ನಾನು ಇವಾಗ ಇದರ ಮೇಲೆ ಅಪ್ಲಿಕೇಶನ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Context menu. ಡೌನರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Install I1 of 5. ಓಕೆ, ಇನ್ಸ್ಟಾಲ್ ಅಂತಿದೆ. ನಾನು ಇವಾಗ ಇನ್ಸ್ಟಾಲ್ ಮೇಲೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ.
Add-on store. Available add-ons. Stable dialog. Dropbox. Available add-ons. List Alt plus A. Dropbox. Status. Downloading. Available version 2024.03.21. Channel. Stable. Publisher. Rui Fontes 42 of 166. Dropbox. Status. Downloaded. Pending install. Available version 2. ಓಕೆ ಫ್ರೆಂಡ್ಸ್, ಇವಾಗ ಡೌನ್ಲೋಡ್ ಆಗಿ ಇನ್ಸ್ಟಾಲ್ ಆಗಿದೆ. ನಾನು ಇವಾಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ, ಕ್ಲೋಸ್ ಅಂತ ಸಿಗೋ ತನಕ. Description. Actions button. Install from extra close button. ಓಕೆ ಫ್ರೆಂಡ್ಸ್, ಇವಾಗ ಕ್ಲೋಸ್ ಮೇಲೆ ನಾನೀಗ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Space pressed. Add-on installation. Add-on store. Restart NVDA dialog. Changes were made to add-ons. You must restart NVDA for these changes to take effect. Would you like to restart now? Yes button Alt plus Y. ಓಕೆ ಫ್ರೆಂಡ್ಸ್, ಇವಾಗ NVDA ರಿಸ್ಟಾರ್ಟ್ ಡೈಲಾಗ್ ಬಾಕ್ಸ್ ಬಂದಿದೆ. ನಾನು ಇವಾಗ ರಿಸ್ಟಾರ್ಟ್ ಮಾಡೋದಕ್ಕೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಇವಾಗ NVDA ರಿಸ್ಟಾರ್ಟ್ ಆಯಿತು. ಈಗ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಡ್ರಾಪ್ಬಾಕ್ಸ್ NVDA ಆ್ಯಡ್ ಆನ್ ನ ಸೆಟ್ಟಿಂಗ್ಸ್ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತಿಳ್ಕೊಳ್ಳೋಣ. ನಾನು ಇವಾಗ ಮತ್ತೆ ಇನ್ಸರ್ಟ್ ಎನ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ NVDA ಮೆನು ಓಪನ್ ಮಾಡೋದಕ್ಕೆ. ಫ್ರೆಂಡ್ಸ್, ನಾನೀಗ ಡೌನ್ಲೋಡ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಇಲ್ಲಿ ಪ್ರೆಫರೆನ್ಸ್ ಸಬ್ ಮೆನು ಸಿಕ್ಕಿದೆ. ನಾನು ಇವಾಗ ಇಲ್ಲಿ ರೈಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ನಾನೀಗ ಡೌನ್ಲೋಡ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಇನ್ಪುಟ್ ಜೆಸ್ಚರ್ ಅಂತ ಸಿಗೋ ತನಕ. Punctuation / symbol pronunciation input gestures N4 of 5. ಫ್ರೆಂಡ್ಸ್, ಕೇಳಿಸ್ಕೊಂಡ್ರಲ್ಲ, ಇನ್ಪುಟ್ ಜೆಸ್ಚರ್ ಇದರ ಶಾರ್ಟ್ಕಟ್ ಕೀ N. ನಾನು ಇವಾಗ ಇದರ ಮೇಲೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Dialog preview level 0 audio collapsed 1 of 32. ಓಕೆ ಫ್ರೆಂಡ್ಸ್, ಇವಾಗ ಇನ್ಪುಟ್ ಜೆಸ್ಚರ್ ಮೆನು ಓಪನ್ ಆಗಿದೆ. ಈ ಇನ್ಪುಟ್ ಜೆಸ್ಚರ್ ನಾನು ಯಾಕೆ ಯೂಸ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಡ್ರಾಪ್ಬಾಕ್ಸ್ NVDA ಆ್ಯಡ್ ಆನ್ ಇನ್ಸ್ಟಾಲ್ ಮಾಡ್ಕೊಂಡ ನಂತರ ಅದಕ್ಕೆ ಯಾವುದೇ ರೀತಿ ಕೀ ಸ್ಟ್ರೋಕ್ಸ್ ಇರೋದಿಲ್ಲ, ನಾವೇ ಸೆಟ್ ಮಾಡ್ಕೋಬೇಕು. ಅದಕ್ಕೋಸ್ಕರ ನಾನು ಇನ್ಪುಟ್ ಜೆಸ್ಚರ್ ಮೆನುನ ಓಪನ್ ಮಾಡಿದ್ದೀನಿ. ನಾನು ಇವಾಗ ಇಲ್ಲಿ ಡಿ ಪ್ರೆಸ್ ಮಾಡ್ತಾ ಇದ್ದೀನಿ. ಡ್ರಾಪ್ಬಾಕ್ಸ್ ಸಿಗೋ ತನಕ. ಫ್ರೆಂಡ್ಸ್, ಕೇಳಿಸ್ಕೊಂಡ್ರಲ್ಲ, ಡ್ರಾಪ್ಬಾಕ್ಸ್ ಕೊಲ್ಯಾಪ್ಸ್. ನಾನೀಗ ಎಕ್ಸ್ಪ್ಯಾಂಡ್ ಮಾಡೋದಕ್ಕೆ ರೈಟ್ ಅರಕಿ ಪ್ರೆಸ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಈಗ ಎಕ್ಸ್ಪ್ಯಾಂಡ್ ಆಗಿದೆ, ಒನ್ ಐಟಮ್ ಇದೆ. ನನಗ ಮತ್ತೆ ಇಲ್ಲಿ ಡೌನ್ ಅರಕಿ ಪ್ರೆಸ್ ಮಾಡ್ತಾ ಇದ್ದೀನಿ. Announces Dropbox status. If pressed twice, open the Dropbox context menu by clicking on its sister icon. Collapsed 1 of 1. ಫ್ರೆಂಡ್ಸ್, ಕೇಳಿಸ್ಕೊಂಡ್ರಲ್ಲ, ಇದು ಏನಪ್ಪಾ ಅಂತಂದ್ರೆ ನಾವು ಯಾವ ಜೆಸ್ಚರ್ ನ ಇದಕ್ಕೆ ಆಡ್ ಮಾಡಿರ್ತೀವೋ, ಫಾರ್ ಎಕ್ಸಾಂಪಲ್ Alt Control D ಅಥವಾ Alt Control A ಈ ತರ ಕೀ ಸ್ಟ್ರೋಕ್ಸ್ ಸೆಟ್ ಮಾಡಿರ್ತೀವಲ್ಲ, ಅದೇ ತರ Alt Control D ಒಂದ್ಸಲಿ ಪ್ರೆಸ್ ಮಾಡಿದ್ರೆ ನಮ್ಮ ಫೋಕಸ್ ಡ್ರಾಪ್ಬಾಕ್ಸ್ ಅಲ್ಲಿ ಹೋಗುತ್ತೆ. ಅದೇ ರೀತಿ Alt Control D ಎರಡು ಸಲ ಪ್ರೆಸ್ ಮಾಡಿದ್ರೆ ಡ್ರಾಪ್ಬಾಕ್ಸ್ ಮೆನು ಓಪನ್ ಆಗುತ್ತೆ. ಸೊ ಇವಾಗ ನಾನು ಇಲ್ಲಿ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇಲ್ಲಿ ಆಡ್ ಅಂತ ಇದೆ. ನಾನೀಗ ಆಡ್ ಮೇಲೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಕೇಳಿಸ್ಕೊಂಡ್ರಲ್ಲ, ಆಡ್ ಇನ್ಪುಟ್ ಜೆಸ್ಚರ್. ನಾನು ಇವಾಗ ಇಲ್ಲಿ ಏನ್ ಮಾಡ್ತೀನಿ ಅಂತಂದ್ರೆ Alt Control ಮತ್ತೆ D ಪ್ರೆಸ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇವಾಗ ನಾನು Alt Control D ಪ್ರೆಸ್ ಮಾಡಿದೆ, ಕಾಂಟೆಕ್ಸ್ಟ್ ಮೆನು ಓಪನ್ ಆಯ್ತು. ಇಲ್ಲಿ ಏನಿದೆ ನೋಡೋಣ. ನಾನೀಗ ಡೌನ್ಲೋಡ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇಲ್ಲಿ Alt Control D ಲ್ಯಾಪ್ಟಾಪ್ ಕೀಬೋರ್ಡ್ ಅಂತ ಇದೆ. ಮತ್ತೆ ನಾನೀಗ ಅಪ್ ಆರೋ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಇಲ್ಲಿ Alt Control D ಲ್ಯಾಪ್ಟಾಪ್ ಕೀಬೋರ್ಡ್ ಅಂತ ಇದೆ. ನಾನೀಗ ಅಪ್ ಆರೋ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Keyboard all layouts 1 of 2 level 2. ಓಕೆ ಫ್ರೆಂಡ್ಸ್, Alt Control D ಕೀಬೋರ್ಡ್ ಆಲ್ ಲೇಔಟ್ ಅಂತ ಇದೆ. ಇದು ಹೀಗೆ ಇರಲಿ. ಇಲ್ಲಿ ಲ್ಯಾಪ್ಟಾಪ್ ಸೆಲೆಕ್ಟ್ ಮಾಡ್ಕೋಬೇಡಿ, ಯಾಕಂತಂದ್ರೆ ನೀವು ಲ್ಯಾಪ್ಟಾಪ್ ಯೂಸ್ ಮಾಡ್ತಾ ಇರ್ಬೋದು ಅಥವಾ ಡೆಸ್ಕ್ಟಾಪ್ ಯೂಸ್ ಮಾಡ್ತಾ ಇರ್ಬೋದು ಅಥವಾ ನಿಮ್ಮ ಲ್ಯಾಪ್ಟಾಪ್ಗೆ ಎಕ್ಸ್ಟರ್ನಲ್ ಕೀಬೋರ್ಡ್ನ ನೀವು ಯೂಸ್ ಮಾಡ್ತಾ ಇರ್ಬೋದು. ಏನೇ ಇರಲಿ, ಯಾವುದಕ್ಕೂ ಇಲ್ಲಿ ಆಲ್ ಲೇಔಟೇ ಇರಲಿ. ಓಕೆ, ಸೊ ಈಗ ನಾನು ಮತ್ತೆ ಇಲ್ಲಿ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಮತ್ತೆ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಮತ್ತೆ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಓಕೆ, ನನಗೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಇವಾಗ ಇನ್ಪುಟ್ ಜೆಸ್ಚರ್ ಮೆನು ಕ್ಲೋಸ್ ಆಯ್ತು. ನಾನು ಇವಾಗ Alt Control D ಪ್ರೆಸ್ ಮಾಡ್ತೀನಿ. ಏನಾಗುತ್ತೆ ಕೇಳಿಸ್ಕೊಳ್ಳೋಣ. ಫ್ರೆಂಡ್ಸ್, ಕೇಳಿಸ್ಕೊಂಡ್ರಲ್ಲ, ಡ್ರಾಪ್ಬಾಕ್ಸ್ ಅಪ್ ಟು ಡೇಟ್. ನಾನು ಇವಾಗ ಮತ್ತೆ Alt Control D ಪ್ರೆಸ್ ಮಾಡ್ತಾ ಇದ್ದೀನಿ. Tray Assistant document clickable button upgrade. ಫ್ರೆಂಡ್ಸ್, ಕೇಳಿಸ್ಕೊಂಡ್ರಲ್ಲ, Alt Control D ಎರಡು ಸರಿ ಪ್ರೆಸ್ ಮಾಡಿದ ತಕ್ಷಣ ನಮಗೆ ಡ್ರಾಪ್ಬಾಕ್ಸ್ ಮೆನು ಓಪನ್ ಆಗಿದೆ. ಇಲ್ಲಿ ಏನಿರುತ್ತಪ್ಪ ಅಂತಂದ್ರೆ ಅಕೌಂಟು, ಸ್ಟೋರೇಜು ಎಲ್ಲ ಇರುತ್ತೆ. ಇಲ್ಲಿ ಒಂದು ಏನಪ್ಪಾ ಅಂತಂದ್ರೆ ಡ್ರಾಪ್ಬಾಕ್ಸ್ಗೆ ನೀವು ಲಾಗಿನ್ ಆದ ನಂತರ ನಿಮಗೆ ಕೇವಲ 2 GB ಮಾತ್ರ ಸಿಗುತ್ತೆ. ಕೇವಲ 2 GB ಸಿಗುತ್ತೆ ಅಂತ ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡಿ. ಅಟ್ಲೀಸ್ಟ್ ಇದೇ 2 GB ನಮಗೆ ಎಷ್ಟು ಆಗುತ್ತಲ್ವಾ, ಕೊನೆ ಪಕ್ಷ ಏನಿಲ್ಲ ಅಂತಂದ್ರೂ ನಮ್ಮ ಡಾಕ್ಯುಮೆಂಟ್ ಆದ್ರೂ ನಾವು ಇಲ್ಲಿ ಸೇವ್ ಮಾಡಿಕೊಳ್ಳೋಷ್ಟು ನಮಗೆ ಜಾಗ ಸಿಗುತ್ತೆ. ಓಕೆ, ಸೊ ಮತ್ತೆ ನಾನೀಗ ಡೌನ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಓಪನ್ ಡ್ರಾಪ್ಬಾಕ್ಸ್ ಫೋಲ್ಡರ್. ನಾನೀಗ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ ಓಪನ್ ಮಾಡೋದಕ್ಕೆ. Dropbox items view list. Get started with Dropbox paper not selected 1 of 2. Dropbox tab selected 1 of 1. ಫ್ರೆಂಡ್ಸ್, ಇಲ್ಲಿ ಏನಾಗುತ್ತೆ ಅಂತಂದ್ರೆ ನಾವು ಡ್ರಾಪ್ಬಾಕ್ಸ್ ಮೇಲೆ ಎಂಟರ್ ಕೀ ಪ್ರೆಸ್ ಮಾಡಿದ ತಕ್ಷಣ ಇದು ಆಫ್ಲೈನ್ ಮಾಡಲ್ ಇರೋದ್ರಿಂದ ನಮ್ಮ ಲೋಕಲ್ ಡಿಸ್ಕ್ CD ಯಾವ ರೀತಿ ಇದೆಯೋ ಆ ರೀತಿ ಓಪನ್ ಆಗುತ್ತೆ. ಇಲ್ಲಿ ಈ ಒಂದು ಡ್ರಾಪ್ಬಾಕ್ಸ್ ಅಲ್ಲಿ ಫೈಲ್ ನ ಅಪ್ಲೋಡ್ ಮಾಡೋದು ಯಾವ ರೀತಿಯಪ್ಪ ಅಂತಂದ್ರೆ ಸಿಂಪಲ್ ಇದೆ ಫ್ರೆಂಡ್ಸ್. ಏನಿಲ್ಲ, ನಮಗೆ ಯಾವ ಫೈಲ್ ಬೇಕೋ ಎಲ್ಲಿಂದ ಬೇಕೋ ಅಲ್ಲಿಂದ ಕಾಪಿ ಮಾಡಿಕೊಂಡು ಜಸ್ಟ್ ಇಲ್ಲಿ ಪೇಸ್ಟ್ ಮಾಡಿದ್ರೆ ಸಾಕಷ್ಟೇ. ಓಕೆ, ನಾನು ಇವಾಗ ನಿಮಗೆ ತೋರಿಸ್ತೀನಿ ನೋಡಿ ಯಾವ ರೀತಿ ಅಂತ. ನಾನೀಗ ದಿಸ್ ಪೀಸ್ ಓಪನ್ ಮಾಡ್ತಾ ಇದ್ದೀನಿ. Tooltip Dropbox 2 of 9. Dropbox Sync your 5T. This PC 3 of 9.
This PC, items view list, devices and drive. ನಾನೀಗ ಎಫ್ ಡ್ರೈವ್ ಓಪನ್ ಮಾಡ್ತಾ ಇದ್ದೀನಿ. Row 4 of 5, space 3. ಓಕೆ ಫ್ರೆಂಡ್ಸ್, ಎಫ್ ಸಿಕ್ಕಿದೆ, ನನಗೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Items view list, BGM. ಇಲ್ಲಿ ಡಾಕ್ಯುಮೆಂಟ್ಸ್ ಅಂತ ಫೋಲ್ಡರ್ ಇದೆ ಫ್ರೆಂಡ್ಸ್, ನಾನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ನನಗೆ ಡಾಕ್ಯುಮೆಂಟ್ಸ್ ಫೋಲ್ಡರ್ ಸಿಕ್ಕಿದೆ. ನಾನು ಇದನ್ನ ಕಾಪಿ ಮಾಡ್ಕೊತಾ ಇದ್ದೀನಿ. ಕಂಟ್ರೋಲ್ ಸಿ ಕೀ ಪ್ರೆಸ್ ಮಾಡೋದ್ರ ಮೂಲಕ ನಾನು ಇಲ್ಲಿ ಮತ್ತೆ ಆಲ್ ಟೈಪ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Dropbox items view list, get started with Dropbox paper not selected 1 of 2. ನಾನು ಇಲ್ಲಿ ಪೇಸ್ಟ್ ಮಾಡ್ತಾ ಇದ್ದೀನಿ. ಕಂಟ್ರೋಲ್ ಮತ್ತೆ ವಿ. 94% Dropbox items view list, documents 1 of 3. ಓಕೆ ಫ್ರೆಂಡ್ಸ್, ಕೇಳಿಸ್ಕೊಂಡ್ರಲ್ಲ, ಈ ರೀತಿ ನಾವು ಬೇಕಾದಂತ ನಾವು ಫೈಲ್ಗಳನ್ನ ನಾವಿಲ್ಲಿ ಆಡ್ ಮಾಡಿ ಇಟ್ಕೋಬಹುದು ಅಥವಾ ಕಾಪಿ ಮಾಡಿ ಇಟ್ಕೋಬಹುದು. ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಟ್ಯುಟೋರಿಯಲ್. ಈ ಟ್ಯುಟೋರಿಯಲ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡ್ಕೊಳ್ಳಿ, ಹಾಗೆ ತಪ್ಪದೇ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇಂದಿನ ಸಂಚಿಕೆಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.